ಆರತಿಸಿ ಪಂಚಕ ಜಾಯದ ನೈವೇದ್ಯವಿತ್ತು ಕರ್ಪೂರದ ಆರತಿ ನಿತ್ಯವೂ ಬೆಳಗಿ ಸಡಗರದಿಂದ ತೋರಣ ಕಟ್ಟಿ ಭಕ್ತಿ ಭಾವದಿ ದೀಪವ ಹಚ್ಚಿ ಪಂಚಕ ಜಾಯದ ನೈವೇದ್ಯವಿತ್ತು ಕರ್ಪೂರದ ಆರತಿ ನಿತ್ಯವೂ ಬೆಳಗಿ ಜಯ ಜಯ ಎನ್ನೋಣ ಗಣಪಗೆ ಪೂಜೆಯ ಮಾಡೋಣ ಜಯ ಜಯ ಎನ್ನೋಣ ಗಣಪಗೆ ಪೂಜೆಯ ಮಾಡೋಣ ಶರಣು ಶರಣು ಗಣಪ ಶರಣು 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 ಗಣಪ ಶರಣು ಶರಣು ಗಣಪ ಶರಣು 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 ಗಣಪ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ದಿವಿ 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 ನಾಟ್ಯ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರನಾದ ಪ್ರಿಯ ಹೇ ಗಣಪ ಹೇ ಗಣಪ ಹೇ ಗಣಪ ಹೋಗಿದೆ. ಶ್ರೀ ಶರತ್ ಜಂಬಗಿ ಅವರು ವೇದಿಕೆಯತ್ತ ಆಗಮಿಸಬೇಕು. ಶ್ರೀ ಶರತ್ ಜಂಬಗಿ ಗಣೇಶನ ಶ್ಲೋಕದೊಂದಿಗೆ ಕಾರ್ಯಕ್ರಮಕ್ಕೆ ದೈವಿ ಕಳೆ ತಂದಂತ ಕಲಬುರ್ಗಿ ಅವರಿಗೆ ಧನ್ಯವಾದಗಳು. ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವತೆಯೇ ನಮಃ. ಸರ್ವಶಕ್ತ ಪರಮಾತ್ಮನ ಅಂತರಂಗದಲ್ಲಿ ಭಜಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಹಾಜರಿರುವ ಸರ್ವರನ್ನ ಅತ್ಯಂತ ಆದರದಿಂದ ಈ ವೇದಿಕೆಯ ಮೂಲಕ ಹಾಗೂ ಭಗವಾನ್ ಪರಿವಾರದ ಮೂಲಕ ಅತ್ಯಂತ ಆದರದಿಂದ ಸ್ವಾಗತಿಸುತ್ತಾ ದಿನಾಂಕ 31/5/2024 ಶುಕ್ರವಾರ ಮುತ್ಸಂಜೆಯ ಸಮಯದಲ್ಲಿ ಬಾಲಿಕೆಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಜಮಖಂಡಿ ಕಾಲೇಜು ಸಂಕುಲದಲ್ಲಿ ಹಮ್ಮಿಕೊಂಡಿರುವ ಸನ್ಮಾನ್ಯ ಶ್ರೀ ಎ ಡಿ ಭಾಗವಾನ್ ಪ್ರಾಚಾರ್ಯರು ಬಾಲಿಕೆಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಜಮಖಂಡಿ ಇವರ ವಯೋನಿವೃತ್ತಿಯ ಬೀಳ್ಕೊಡುವ ಸಮಾರಂಭ. ಈ ಕಾರ್ಯಕ್ರಮ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಪ್ರಾರ್ಥನೆಗೈತಕ್ಕಂಥ ವ್ಯಕ್ತಿಗಳು ಶ್ರೀ ವೆಂಕಣ್ಣ ಕಂಬಾರ್, ಸಂಗೀತ ಶಿಕ್ಷಕರು, ಬಾಲಿಕೆಯರ ಸರ್ಕಾರಿ ಪ್ರೌಢಶಾಲೆ ಜಮಖಂಡಿ ಇವರು. ದೇವಿ ಪೊರೆ ಶಾರದೆ ಶಿವರದೆ ದೇವಿ ಪೊರೆ ಶಾರದೆ ಶಿವರದೆ ಸಂಗೀತ ಸಾಹಿತ್ಯ ಕಲಾ ಪ್ರಮೋದೆ ಸಂಗೀತ ಸಾಹಿತ್ಯ ಕಲಾ ಪ್ರಮೋದೆ ದೇವಿ ಪೊರೆ ಶಾರದೆ ಶಿವರದೆ ದೇವಿ ಪೊರೆ ಶಾರದೆ ಶಿವರದೆ ವಿದ್ಯಾದೇವತೆ ವಿದ್ಯಾಪ್ರದಾತೆ ವಿದ್ಯಾದೇವತೆ ವಿದ್ಯಾಪ್ರದಾತೆ ವಿದ್ಯಾಮಾತೆ ಮೋದಿತೆ ವಿದ್ಯಾಮಾತೆ ಮೋದಿತೆ ದೇವಿ ಪೊರೆ ಶಾರದೆ ಶಿವರದೆ ದೇವಿ ಪೊರೆ ಶಾರದೆ ಶಿವರದೆ ಬ್ರಹ್ಮನ ರಾಣಿ ಲೋಕದ ವಾಣಿ ಬ್ರಹ್ಮನ ರಾಣಿ ಲೋಕದ ವಾಣಿ ವೀರಾಪಾಣಿ ಕಲ್ಯಾಣಿ ವೀರಾಪಾಣಿ ಕಲ್ಯಾಣಿ ದೇವಿ ಪೊರೆ ಶಾರದೆ ಶಿವರದೆ ದೇವಿ ಪೊರೆ ಶಾರದೆ ಶಿವರದೆ
विद्यादेवते विद्याप्रदाते विद्यामाते देवी सरस्वती विद्यादेवते विद्याप्रदाते विद्यामाते मोदिते देवी पोरे शारदे शिवरदे देवी पोरे शारदेवी पोरे शारदेवी पोरे शारदे शिवरदे. ಶ್ರೀಯುತ ರವಿ ಚಂಗುಂಡಿಯವರು ವೇದಿಕೆ ಮೇಲೆ ಬರಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ಪ್ರೇಯರ್ ಇಸ್ ದ ಶಿಲ್ಡ್ ಟು ದ ಹ್ಯೂಮನ್ ಸೌಲ್. ಪ್ರಾರ್ಥನೆ ಮನುಷ್ಯನ ಆತ್ಮದ ಕವಚವಿದ್ದಂತೆ. ಪ್ರಾರ್ಥನೆಯನ್ನ ಶಾರದಾಂಬೆಯ ಪ್ರಾರ್ಥನೆಯನ್ನ ಮಾಡಿದಂಥ ಶ್ರೀಯುತ ವೆಂಕಪ್ಪ ಕುಂಬಾರ್ ಸರ್ ಇವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಸ್ವಾಗತ. ಮಣ್ಣು ವಾಸನಾಥ್ ಹಾಗೂ ಭೀಮನ್ಗೌಡ ಸರ್ ಅವರು ವೇದಿಕೆಯತ್ತ ಆಗಮಿಸಬೇಕು. ಮಣ್ಣು ಪ್ರಕೃತಿ. ಆ ಮಣ್ಣನ್ನು ತುಳಿದು ಹದಗೊಳಿಸಿ ಮಡಿಕೆ ಮಾಡುವುದು ಕುಂಬಾರನ ವೃತ್ತಿ. ಈ ವೇದಿಕೆ ಮೇಲೆ ಆಸೀನರಾದ ಮಹನೀಯರೆಲ್ಲರನ್ನ ಅತ್ಯಂತ ಆದರದಿಂದ ಸ್ವಾಗತಿಸುವುದು ನಮ್ಮ ಈ ನಾಡಿನ ಸಂಸ್ಕೃತಿ. ಈ ಕಾರ್ಯಕ್ರಮದ ಅಧ್ಯಕ್ಷರು, ಮುಖ್ಯ ಅತಿಥಿಗಳು, ಅಭ್ಯಾಗತರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಕಾಲೇಜಿನ ಗಣಿತ ಉಪನ್ಯಾಸಕರಾದ ಶ್ರೀ ಬೊಮ್ಮನಳ್ಳಿ ಸರ್ ಇವರು. ಈಗ ನಾವು ಇಲ್ಲೇ ನಿಂತ ಅನೌನ್ಸ್ ಮಾಡೋದಲ್ಲ ಇಲ್ಲ ಕೇಳಕ್ಕಿಲ್ಲ. ಮೊದಲು ಶಾರದಾ ಮಾತೆಯನ್ನ ಮನದಲ್ಲಿ ಸ್ಮರಿಸುತ್ತಾ ಇವತ್ತಿನ ಈ ಒಂದು ಸಾಯಂಕಾಲದ ಶುಭ ಸಮಾರಂಭ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಜಮಖಂಡಿ ದಿನಾಂಕ 31/5/2024 ಈ ಒಂದು ಶುಭ ದಿನ, ಶುಭ ಶುಕ್ರವಾರ. ಇವತ್ತಿನ ಈ ದಿವಸ ನಮ್ಮ ಕಾಲೇಜಿನ ಪ್ರಾಚಾರ್ಯರಾದಂಥ ಶ್ರೀ ಕೆ.ಡಿ. ಬಾಗ್ವಾನ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಜಮಖಂಡಿ ಇವರ ವಯೋ ನಿವೃತ್ತಿ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಈ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಕಾಲೇಜಿನ ಪ್ರಾಚಾರ್ಯರು ಮತ್ತು ಗಣ್ಯಮಾನ್ಯ ವ್ಯಕ್ತಿಗಳು ಮತ್ತು ಉಪನ್ಯಾಸಕ ವರ್ಗದವರು ಹಾಗೂ ಎಲ್ಲ ಈ ಒಂದು ಸಮಾರಂಭಕ್ಕೆ ಆಗಮಿಸಿದಂಥ ಸಹೋದ್ಯೋಗಿ ಬಂಧುಗಳು ಮತ್ತು ಸ್ನೇಹಿತರು, ಆಮೇಲೆ ಎಲ್ಲ ಮನೆಗಳಿಂದ ಬಂದಂಥ ಈ ಕೌಟುಂಬಿಕ ಸದಸ್ಯರು ಮತ್ತು ಅದೇ ರೀತಿಯಾಗಿ ಸಹೋದರ ಸಹೋದರಿಯರು ಮತ್ತು ಅಕ್ಕ ತಂಗಿಯರು, ಅಣ್ಣ ತಮ್ಮರು ಎಲ್ಲರಿಗೂ ಕೂಡ ಮೊದಲು ಈ ಒಂದು ಮತ್ತೆ ಸಭೆಗೆ ಹಾಜರಿರುವಂಥ ಸಮಸ್ತ ಎಲ್ಲ ಈ ಒಂದು ಜಮಖಂಡಿ ತಾಲೂಕಿನ ನಾಗರಿಕರು ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಮತ್ತು ಬೇರೆ ಬೇರೆ ತಾಲೂಕಿನಿಂದ ಗ್ರಾಮಗಳಿಂದ ಆಗಮಿಸಿದ ಎಲ್ಲರಿಗೂ ಮೊದಲು ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಈಗ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ರೀತಿಯಾಗಿ ಮುಕ್ತ ಮಕ್ಕಳಿಗೆ ಅಕ್ಷರದ ಸಾಕ್ಷಾತ್ಕಾರವನ್ನು ಮೂಡಿಸಿ ಸಂಸ್ಕಾರದ ಜ್ಞಾನವನ್ನು ಅರುಹಿ ಸರ್ವಾಂಗೀಣ ಕ್ಷೇತ್ರಗಳ ಸರ್ವಸ್ವವನ್ನು ಎಳೆ ಎಳೆಯಾಗಿ ತಿಳಿಸಿಕೊಡುವ ಏಕೈಕ ಪರಮ ಮತ್ತು ಪವಿತ್ರ ವೃತ್ತಿಯೇ ಈ ಒಂದು ಶಿಕ್ಷಕ ವೃತ್ತಿ. ಈ ಒಂದು ಶಿಕ್ಷಕ ವೃತ್ತಿಯಿಂದ ಸುಮಾರು ದೀರ್ಘವಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿ ಈ ಒಂದು ಇವತ್ತಿನ ವಯೋನಿವೃತ್ತಿಯೇ ಈ ದಿನಾಂಕದಂದು ಇವತ್ತು ಈ ಒಂದು ನಮ್ಮ ಪ್ರಾಚಾರ್ಯರು ಈ ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ. ಅದೇ ರೀತಿಯಾಗಿ ಸುಮಾರು ವರ್ಷಗಳ ಕಾಲ ಅಂದರೆ ಇಲ್ಲಿ ಇಡೀ ಹಾಳೆ ಹೇಳ್ತಿರುವ ಮಕ್ಕಳ ಬಾಳಿನಲ್ಲಿ
ಜ್ಞಾನವೆಂಬ ದೀಪವನ್ನು ಹಚ್ಚಿ ಸರ್ಕಾರದ ಆದೇಶದನ್ವಯ ಅಂದರೆ ಯಾರೇ ಸರ್ಕಾರಿ ನೌಕರರಿರಲಿ ಅವರ ಡೇಟ್ ಆಫ್ ಬರ್ತ್ ಅನುಗುಣವಾಗಿ ಅಂದರೆ 31 ಮೇ 2024 ನಿವೃತ್ತಿ ಆಗ್ತಾ ಇದ್ದಾರೆ ಅಂದರೆ 60 ವರ್ಷಗಳ ತುಂಬು ಆ ಒಂದು ವರ್ಷಗಳ ಅವಧಿಯಲ್ಲಿ ಮುಕ್ತಾಯವಾಗುತ್ತೆ. ಈ ಒಂದು ಸರ್ಕಾರದ ನಿಯಮಾನುಸಾರವಾಗಿ ಇವತ್ತಿನ ಈ ದಿನಾಂಕದಂದು ಅವರು ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ವೇದಿಕೆಯ ಮೇಲೆ ಇರುವಂಥ ಎಲ್ಲ ಗಣ್ಯಮಾನ್ಯ ಅತಿಥಿಗಳಿಗೆ ಸ್ವಾಗತ ಮತ್ತು ಸುಸ್ವಾಗತ. ಇಲ್ಲಿ ಎಲ್ಲ ಗುರು ಬಳಗಕ್ಕೆ ಗೌರವಪೂರ್ವಕ ನಮನಗಳು. ಈಗ ಶಾಲಾ ಕಾಲೇಜ್ ಅಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ನಮ್ಮ ಶಿಕ್ಷಕರು, ಉಪನ್ಯಾಸಕರು, ಪ್ರಾಚಾರ್ಯರು ಅಂದರೆ ಒಂದು ಅಕ್ಷರವನ್ನು ಕಲಿಸಿದಾದ ಗುರು ಎಲ್ಲರೂ ಇದರಲ್ಲಿ ಬಂದರು. ಎಲ್ಲರಿಗೂ ಕೂಡ ಈ ಸಭೆಯ ಪರವಾಗಿ ಹೃತ್ಪೂರ್ವಕವಾದಂಥ ಪ್ರಣಾಮಗಳನ್ನು ಸಲ್ಲಿಸ್ತಾರೆ. ಇಲ್ಲಿ ನಿಸ್ವಾರ್ಥ ಮತ್ತು ನಿರಂತರ ಸೇವೆಯ ಫಲವಾಗಿ ಶಿಕ್ಷಣ ಕ್ಷೇತ್ರ ಬಹಳಷ್ಟು ಹೆಮ್ಮರವಾಗಿ ಬೆಳೆದಿದೆ. ಇಲ್ಲಿ ಈ ಶಿಕ್ಷಕರು, ಗುರುಮಾತೆಯರು, ಈ ಒಂದು ವಿದ್ಯಾರ್ಜನೆಗೆ ಬಂದಂಥ ವಿದ್ಯಾರ್ಥಿನಿಯರು ಅಥವಾ ವಿದ್ಯಾರ್ಥಿಗಳು ಮಹಾನ್ ಕ್ಷೇತ್ರಗಳಲ್ಲಿ ಹುದ್ದೆಗಳನ್ನು ಅಲಂಕರಿಸಿದಾಗ ಆ ಶಿಕ್ಷಕರಿಗೆ ಬರುವಂಥ ಅವರ ಒಂದು ಹೆಮ್ಮೆಯೇ ನಮಗೆ ಜರಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಇಲ್ಲಿ ಜೀವನ ಪರ್ಯಂತ ಅಂದರೆ ಜೀವನವಿಡೀ ಸರ್ವರನ್ನ ಗೌರವಿಸಿ ಆರಾಧ್ಯಾತಿಥ್ಯ ನೀಡಿ ಸನ್ಮಾನವನ್ನು ಕಾಣುವಂಥ ಏಕೈಕ ವೃತ್ತಿ ಅಂದರೆ ಶಿಕ್ಷಕ ವೃತ್ತಿ. ವಿಶೇಷ ಇರ್ಬೋದು ಅಥವಾ ಬೇರೆ ಇಂಜಿನಿಯರ್ಸ್, ಡಾಕ್ಟರ್ಸ್ ಬೇಕಾದಷ್ಟು ಕ್ಷೇತ್ರಗಳಿರ್ತಾರೆ. ಆದರೆ ಆ ಒಂದು ಅಕ್ಷರ ಜ್ಞಾನವನ್ನು ಕಲಿಸಿದಂಥ ಗುರು ಎದುರಿಗೆ ಬಂದರೆ ಅವನು ಎಷ್ಟೇ ದೊಡ್ಡವನಾದರೂ ಕೂಡ ಸ್ಥಿರವಾಗಿ ನಮಸ್ಕರಿಸ್ತಾರಲ್ಲ, ಅದೇ ನಮ್ಮ ಶಿಕ್ಷಕ ವೃತ್ತಿಗೆ ಶಿಕ್ಷಕರ ಸಲ್ಲುವಂಥ ಗೌರವ. ಈ ರೀತಿಯಾಗಿ ವೃತ್ತಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿ ಸೇವಾನಿವೃತ್ತಿಯನ್ನು ಹೊಂದುತ್ತಿರುವ ಶ್ರೀ ಎ.ಡಿ. ಭಾಗವಾನ್ ಅವರು ಈ ವೇದಿಕೆಯಲ್ಲಿ ಉಪಸ್ಥಿತಿರುವುದು ಮತ್ತು ಅವರದೇ ಆದಂಥ ಕಾರ್ಯಕ್ರಮ ಇರೋದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಒಂದು ಮೆರಗನ್ನು ಕೂಡ ನೀಡಿದ್ದೇವೆ. ಅದೇ ರೀತಿಯಾಗಿ ಸೇವೆಯಿಂದ ನಿವೃತ್ತರಾದರೂ ನಿಮ್ಮ ಮಾರ್ಗದರ್ಶನ ಪ್ರವೃತ್ತಿ ಸದಾಕಾಲವೂ ಸರ್ವರಿಗೂ ಇರಲಿ ಮತ್ತು ಸಮಾಜಮುಖಿಯಾಗಿ ಕಾರ್ಯಚಟುವಟಿಕೆಗಳು ತಮ್ಮಿಂದ ಹೊರಹೊಮ್ಮಲಿ ಎಂದು ಈ ಒಂದು ನಮ್ಮೆಲ್ಲರ ಆಶಯವಾಗಿದೆ. ಇದೇ ರೀತಿಯಾಗಿ ಇಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಗುರುವನ್ನು ಬಹಳಷ್ಟು ತಿಳಿಸಿಕೊಡುವಂಥ ಒಂದು 3 ಮಾತಿದೆ. ಅಂದರೆ ಒಳ್ಳೆಯತನದ ಶಕ್ತಿಯಲ್ಲಿ ಅಚಲವಾದ ವಿಶ್ವಾಸವಿರಲಿ. ಯಾವುದೇ ಒಳ್ಳೆಯತನದಲ್ಲಿ ಶಕ್ತಿ ಇದ್ದರೆ ಅವರಲ್ಲಿ ದೃಢ ನಿರ್ಧಾರ ಇರುತ್ತೆ, ಅಚಲವಾದಂಥ ಒಂದು ವಿಶ್ವಾಸ ಇರುತ್ತೆ. ಇಲ್ಲಿ ಅಸೂಯೆ ಅನುಮಾನಗಳು ಇಲ್ಲದೇ ಇರುವುದು. ಒಬ್ಬರಿಗೆ ಏಳಿಗೆ ಆಗ್ತಾ ಇದ್ರೆ ಅವ್ರ ಬಗ್ಗೆ ನಾವು ಅಸೂಯೆನೇ ಪಟ್ಕೊಳ್ಳಾಗ್ತಾನೆ, ಅದನ್ನು ಏಳಿಗೆಯನ್ನು ಮುಂದುವರಿಸ್ತಾರೆ, ಆ ರೀತಿ ಮುಂದುವರಿಯುತ್ತೆ. ಮತ್ತು ಯಾರು ಒಳ್ಳೆಯದಾಗುವುದಕ್ಕೆ ಒಳ್ಳೆಯದನ್ನು ಮಾಡುವುದಕ್ಕೆ ಪ್ರಯತ್ನ ಪಡುವರು ಅವರೆಲ್ಲರಿಗೂ ಕೂಡ ಸಹಾಯವನ್ನು ಮಾಡುವುದು. ಅಂದರೆ ಈ ರೀತಿಯಾದಂಥ ಈ ಒಂದು ನಿವೃತ್ತಿಯ ಸಮಾರಂಭ ಅವರ ತಮ್ಮ ಜೀವನ ಪರ್ಯಂತ ಇಷ್ಟು ಸಾಧನೆಯನ್ನು ಮಾಡಿ ಅಂದರೆ ದೊಡ್ಡ ಕಾಲೇಜ್ ಇದರಲ್ಲಿ ಈ ಒಂದು 4-5 ವರ್ಷ ನಿಭಾಯಿಸಿದ ಮೊದಲು ಬೇರೆ ಬೇರೆ ಕಾಲೇಜುಗಳಲ್ಲಿ ತಮ್ಮ ಸೇವೆಯನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಇವತ್ತಿನ ಈ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಅಂದರೆ ನಮ್ಮ ಜಮಖಂಡಿ ನಗರದ ಈ ಒಂದು ಜನಪ್ರಿಯ ಶಾಸಕರು ಸನ್ಮಾನ್ಯ ನಾಡೋಜ್ ಶ್ರೀ ಜಗದೀಶ್ ಅವರು ಬರಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಕೂಡ ಸಭೆಯ ಪರವಾಗಿ ಪ್ರಾಚಾರ್ಯರು ಎಲ್ಲ ಸಿಬ್ಬಂದಿಗಳ ಪರವಾಗಿ ಸ್ವಾಗತವನ್ನು ಬಯಸುತ್ತದೆ. ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಆನಂದ್ ನ್ಯಾಮಗೌಡ್ ಅವರು ಬರಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ